ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ ಪ್ರಿಯರೇ. ಈ ದಿವಸ ನಿರೀಕ್ಷೆಯ ವಾಕ್ಯವನ್ನು ನಾವು ಗಮನಿಸುವುದಾದರೆ ಕೀರ್ತನೆ 118ನೇ ಅಧ್ಯಾಯ 8ನೇ ವಚನ. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ. ಅನೇಕ ಬಾರಿ ಮನುಷ್ಯರನ್ನೇ ಭರವಸೆ ಇಡ್ತೇವೆ ಪ್ರಿಯರೇ. ಈ ಕೀರ್ತನೆ 118 8ನೇ ವಚನ ಇದೆಯಲ್ಲ, ಇದು ಸತ್ಯವೇದದ ಒಂದು ಮಧ್ಯದ ಒಂದು ವಚನ ಮತ್ತು ಬಹು ಸತ್ಯವುಳ್ಳ ಒಂದು ವಚನವಾಗಿದೆ. ನಾವು ಮನುಷ್ಯರನ್ನು ಆಶ್ರಯಿಸಿಕೊಳ್ತೇವೆ, ಮನುಷ್ಯರನ್ನು ನಾವು ನಂಬ್ತೇವೆ. ಮನುಷ್ಯರ ಮೇಲೆ ಅನೇಕ ಬಾರಿ ನಮ್ಮನ್ನು ನಾವು ಪರಿಪೂರ್ಣವಾಗಿ ಅವರನ್ನು ಆತುಕೊಳ್ಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯರ ಮೇಲೆ ಒಂದು ವೇಳೆ ನಾವು ಆತುಕೊಳ್ಳುವುದಾದರೆ ಅನೇಕ ವೇಳೆ ಮನುಷ್ಯನು ಮೋಸ ಮಾಡಬಹುದು, ಅಥವಾ ತನಗಾಗೋದಿಲ್ಲ ಎಂಬುದಾಗಿ ಬಿಟ್ಟು ಬಿಡಬಹುದು. ಮತ್ತು ಆತನು ಹೇಳ್ಬೋದು, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ. ಮತ್ತು ಸಹಾಯವು ಅವನಿಂದ ಬರೋದೇ ಇಲ್ಲ. ಪ್ರಿಯರೇ, ದೇವರಲ್ಲಿ ಭರವಸೆ ಇಡುವಂಥದ್ದು ಬಹು ಮುಖ್ಯ. ದೇವರು ನಮ್ಮ ನಿರೀಕ್ಷೆಗೆ ಆಧಾರನು ಆತನೊಬ್ಬನೇ ಆಗಿದ್ದಾನೆ. ಯಾವಾಗೆಲ್ಲ ನಾವು ಕರ್ತನ ಮೇಲೆ ನಿರೀಕ್ಷೆ ಆಗ್ತೇವೆ, ಯಾವಾಗೆಲ್ಲ ದೇವರೇ ನೀನೊಬ್ಬನೇ ನನಗೆ ಗತಿ ಎಂಬುದಾಗಿ ಆತನ ಸನ್ನಿಧಾನದಲ್ಲಿ ನಾವು ಬರಬೇಕಾದ್ರೆ ಆತನು ನಮ್ಮ ಭರವಸೆಯು, ನಮ್ಮ ಕೋಟೆಯು, ನಮ್ಮ ದುರ್ಗವು ಆಗಿರುವಂಥ ದೇವರು ಆತನಾಗಿದ್ದಾನೆ. ಯೆಶಾಯ 57ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳ್ತದೆ, ನನ್ನನ್ನು ಆಶ್ರಯಿಸುವವನೋ ದೇಶವನ್ನು ಅನುಭವಿಸುವನು, ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು ಎಂಬುದಾಗಿ. ದೇವರನ್ನು ಆಶ್ರಯಿಸಬೇಕಾದ್ರೆ ನಾವು ದೇಶವನ್ನು ಅನುಭವಿಸ್ತೇವೆ ಮತ್ತು ಆತನಿಗೆ ನಾವು ಬಾಧ್ಯರಾಗಿ ಇರುವಂಥವರಾಗಿದ್ದೇವೆ. ನಿಜವಾಗಿಯೂ ನೀವು ದೇವರನ್ನು ನಂಬುವುದಾದರೆ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸ್ವಾಮಿನ ನಂಬುವುದಾದರೆ ಆತನು ನಿಮ್ಮ ಒಂದು ನಿರೀಕ್ಷೆಗೆ ಆತನೇ ಆಧಾರನಾಗಿರ್ತಾನೆ ಪ್ರಿಯರೇ. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅರಸನಾದ ಅಶೂರನು ಏನು ಮಾಡ್ತಾನೆ ಅಂತ ಹೇಳಿದರೆ, ಅವನಿಗೆ ಒಂದು ದೊಡ್ಡ ಒಂದು ಮಂದೆಯನ್ನು ಕರ್ಕೊಂಡು ಆತನ ಯುದ್ಧಕ್ಕೆ ಬರ್ತಾನೆ. ಆದರೆ ಅರಸನಾದ ಹಿಜ್ಕೀಯನು ಸ್ವಲ್ಪ ಜನರು ಆತನಲ್ಲಿರ್ತಾರೆ. ಆ ಜನ ಭಯಭೀತರಾಗ್ತಾರೆ. ಅಯ್ಯೋ, ಏನಪ್ಪ ಮಾಡೋದು, ಅಸೀರಿಯರ ರಾಜನಿಗೆ ಎಷ್ಟು ಮಂದಿ ಇದ್ದಾರೆ, ನಾವು ಹೇಗೆ ತಾನೇ ಯುದ್ಧವನ್ನು ಮಾಡುವುದು ಎಂಬುದಾಗಿ. ಆಗ ಹಿಜ್ಕೀಯ ರಾಜನು ಅವನು ಹೇಳ್ತಾನೆ, ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯವು ದೊಡ್ಡದು. ಯಾಕೆಂದರೆ ಯೆಹೋವನು ಅವರ ಪಕ್ಷದಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಅದೇ ರೀತಿ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನಿಗಿರುವ ಸಹಾಯ ಮಾಂಸ ತೋಳು, ನಮಗಾದರೂ ನಮ್ಮ ದೇವರಾದ ಯೆಹೋವನೇ ಎಂಬುದಾಗಿ. ಯೆಹೋವನ ಮೇಲೆ ನಾವು ಭರವಸೆವಿಡಬೇಕಾದ್ರೆ ಆತನೇ ನಮಗೆ ಆಧಾರನು, ಆತನೇ ನಮ್ಮ ಪಾಲು, ನಮ್ಮ ಪಾನವು ಆತನೇ ಆಗಿದ್ದಾನೆ ಪ್ರಿಯರೇ. ಈ ದಿವಸ ಯಾವುದರ ಮೇಲೆ ನಿಮ್ಮ ಭರವಸೆಯನ್ನು ಇಟ್ಟಿದ್ದೀರಾ? ಮನುಷ್ಯರ ಮೇಲೆ ಭರವಸೆ ಬಿಡುವುದಾದರೆ ಆತನು ಒಂದಲ್ಲ ಒಂದು ರೀತಿ ಅವನು ತಪ್ಪುವ ವ್ಯಕ್ತಿಯಾಗಿರ್ತಾನೆ. ಯಾಕೆಂದರೆ ಅವನು ಬರೀ ಉಸಿರೇ. ಆತನು ಸಹಾಯ ಮಾಡೋಕ್ಕೆ ಅಶಕ್ತನಾಗಿರ್ತಾನೆ ಅನೇಕ ಬಾರಿ. ಆದರೆ ಶಕ್ತಿಯುಳ್ಳ ದೇವರನ್ನು ನಾವು ಆಶ್ರಯಿಸಿಕೊಳ್ಳಬೇಕಾದ್ರೆ ನಿರಂತರವೂ ಆತನೇ ನಮಗೆ ಸಹಾಯವಾಗಿರ್ತಾನೆ. ಈ ವೇಳೆಯಲ್ಲಿ ನೀವು ಯಾರ್ಯಾರು ನನ್ನ ಸಹಾಯವು ಎಲ್ಲಿಂದ ಬರ್ತದೆ, ನನಗೆ ಯಾರಿದ್ದಾರೆ ಎಂಬುದಾಗಿ ಯಾರ್ಯಾರು ನನ್ನ ಜೊತೆ ಇದ್ದೀರೋ ದೇವರು ನಿಮಗೆ ಸಹಾಯ ಆಗಿರ್ತಾನೆ. ದೇವರು ನಿಮಗೆ ಭರವಸವಾಗಿರ್ತಾನೆ. ಮನುಷ್ಯರನ್ನು ನಂಬಬೇಡ್ರಿ, ಮನುಷ್ಯರನ್ನು ನೆಚ್ಚಬೇಡ್ರಿ, ಯೆಹೋವನ ಮೇಲೆ ನಿರೀಕ್ಷಿಸುವಂತರಾಗಿರಿ. ದೇವರು ನಿಮ್ಮನ್ನು ಉನ್ನತವಾಗಿ ನಡೆಸುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ಯೆಹೋವನು ಬಲಿಷ್ಠನು ಆತನಾಗಿದ್ದಾನೆ. ಸರ್ವವನ್ನು ಬಲ್ಲಂತ ದೇವರು ಆತನಾಗಿದ್ದಾನೆ. ಮತ್ತು ಆತನು ಯಾವಾಗಲೂ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮ ಸಂಗಡ ಇರುವಂಥ ದೇವರು ಆತನಾಗಿದ್ದಾನೆ. ಮನುಷ್ಯರಾದರೋ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ, ಆದರೆ ದೇವರಾದರೋ ಸದಾ ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ದೇವರೇ, ಅಪ್ಪ ಯೇಸುವೆ, ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ನಿನ್ನಲ್ಲಿ ಭರವಸವಿಡುವುದು ಉತ್ತಮ ಎಂದು ದೇವರೇ ಈ ದಿವಸದ ವಾಕ್ಯದ ಮುಖಾಂತರ ನೀನು ಮಾತನಾಡಿದೆ ಸ್ವಾಮಿ. ದೇವರೇ ಅಪ್ಪ, ನನ್ನ ಜೊತೆ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಸ್ವಾಮಿ, ಅವರ ಸಹಾಯವು ನಿರೀಕ್ಷೆಯು ನೀನೊಬ್ಬನೇ ಆಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ಮನುಷ್ಯರ ಮುಂದೆ ಹೋಗಿ ಕರ್ತನೆ ಅವಮಾನಗಳನ್ನು ಹೊಂದಿ ಕೈ ಚಾಚಿ ಏನು ಸಿಗದೆ ಬರಿಗೈಯಲ್ಲಿ ನಿಂತಿರುವಂತಕ್ಕಂಥ ನಿನ್ನ ಮಕ್ಕಳನ್ನು ನೋಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅವರಿಗೆ ನಿನ್ನ ಒಂದು
ಒಂದು ಭರವಸೆ ಇರಲಿ ಸ್ವಾಮಿ. ಅವರು ನಿನ್ನಿಂದಲೇ ಅಪೇಕ್ಷಿಸುವಂತಕ್ಕಂಥ ಮಕ್ಕಳಾಗಿ ಅಪ್ಪ ಅವರು ನೋಡಬೇಕಾರೆ ಸ್ವಾಮಿ ನಿನ್ನ ಸಹಾಯವು ಅವರಿಗೆ ಬರುವಂಥದ್ದಾಗಿದೆ ಸ್ವಾಮಿ. ಯಾಕೆಂದರೆ ನಾವು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೇವೆ, ನಮ್ಮ ಸಹಾಯವು ಭೂಮಿಯ ಆಕಾಶವನ್ನು ನಿರ್ಮಿಸಿದ ಯೆಹೋವನೇ ನಿನ್ನಿಂದ ಮಾತ್ರ ಬರುವಂಥದ್ದಾಗಿದೆ ದೇವರೇ. ಅದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ಯಾರ್ಯಾರು ಅನೇಕ ಬಾರಿ ದೇವರೇ ನನಗೆ ಯಾರೂ ಇಲ್ಲ ಎಂಬುದಾಗಿ ಕುರಿತು ಅವರ ಆಲೋಚನೆ ಮಾಡಿ ಒಂಟಿತನದಲ್ಲಿ ಇರಬೇಕಾರೆ ಸ್ವಾಮಿ ಅವರನ್ನು ಸಂಧಿಸು ಸ್ವಾಮಿ. ಅವರಿಗೆ ಭರವಸೆ ನೀನೊಬ್ಬನೇ ಸ್ವಾಮಿ. ಅಪ್ಪ ದೇವರೇ ಅವರನ್ನು ಬಲಪಡಿಸು, ಅವರ ಕಣ್ಣೀರನ್ನು ಒರೆಸು ಸ್ವಾಮಿ. ಅಪ್ಪ ಈ ವೇಳೆಯಲ್ಲಿ ಕರ್ತನೆ ಯಾರ್ಯಾರು ನನ್ನ ಜೊತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಸ್ವಾಮಿ ಅವರನ್ನು ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಉನ್ನತವಾಗಿ ನಡೆಸುವಂಥ ದೇವರು ನೀನು ಕರ್ತನೆ, ಮಹಿಮೆಯುಳ್ಳ ದೇವರು ಸ್ವಾಮಿ. ಅವರ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ನೀನು ಮಾಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೆನ್, ಆಮೆನ್.